ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಜುಡಿತ್ ರೈಟ್ ಅವರು ಬರೆದಿರತಕ್ಕಂತಹ ವುಮೆನ್ ಟು ಮ್ಯಾನ್ ಅಂತಕ್ಕಂತಹ ಒಂದು ಪೋಯಂನ ಈಜಿ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಟೈಟಲ್ ಅನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ವುಮೆನ್ ಟು ಮ್ಯಾನ್ ಅಂದರೆ ಒಬ್ಬ ಹೆಣ್ಣು ಮಗಳು ಒಬ್ಬ ಪುರುಷನ ಜೊತೆ ಏನೋ ಮಾತನಾಡ್ತಾ ಇದ್ದಾಳೆ ಅಥವಾ ಅವನಿಗೆ ಯಾವುದೋ ಒಂದು ವಿಷಯವನ್ನು ಕುರಿತು ಹೇಳ್ತಾ ಇದ್ದಾಳೆ. ಅಂದರೆ ಇಲ್ಲಿ ಹೆಣ್ಣು ಮಗಳು ಒಬ್ಬ ಪುರುಷನಿಗೆ ಏನು ಹೇಳ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಏನು ಹೆಣ್ಮಗಳಿದ್ದಾಳಲ್ವಾ, ಇವಳು ಒಬ್ಬ ಪ್ರೆಗ್ನೆಂಟ್ ಲೇಡಿ ಆಗಿರ್ತಾಳೆ. ಅಂದರೆ ಗರ್ಭಾವಸ್ಥೆಯಲ್ಲಿರ್ತಕ್ಕಂತಹ ಹೆಣ್ಣು ಮಗಳು ತನ್ನ ಕೆಲವೊಂದಿಷ್ಟು ಫೀಲಿಂಗ್ಸ್ಗಳನ್ನು ತನ್ನ ಒಂದು ಸಂಗಾತಿಯ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ತುಂಬ ಬ್ಯೂಟಿಫುಲ್ ಆಗಿರೋ ಒಂದು ಪೋಯಮ್ ಇದಾಗಿದೆ. ಫಸ್ಟ್ ಪಾಯಿಂಟ್ ಅನ್ನು ಗಮನಿಸಿ. ವುಮೆನ್ ಟು ಮ್ಯಾನ್ ಈಸ್ ಎ ಪೋಯಮ್ ಬೈ ಜುಡಿತ್ ರೈಟ್ ದಟ್ ಟಾಕ್ಸ್ ಅಬೌಟ್ ಎ ವುಮೆನ್ಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಮೊದಲಿಗೆ ಹೇಳಿದಾಗೆ ಅವಳ ಒಂದು ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಅವಳು ತನ್ನ ಒಂದಿಷ್ಟು ವಿಚಾರಗಳನ್ನು ಥಾಟ್ಸ್ ಅಂತ ಕರಿತಾ ಇದ್ದಾವೆ ಮತ್ತು ಫೀಲಿಂಗ್ಸ್ ಅಂದರೆ ಭಾವನೆಗಳು, ಅವುಗಳನ್ನು ತನ್ನ ಸಂಗಾತಿಯ ಜೊತೆ ಏನು ಮಾಡ್ತಾ ಇದ್ದಾಳೆ, ಮಾತನಾಡ್ತಾ ಇದ್ದಾಳೆ, ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ದ ಪೋಯಮ್ ಈಸ್ ರಿಟನ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎ ವುಮೆನ್ ಹೂ ಈಸ್ ಸ್ಪೀಕಿಂಗ್ ಟು ಹರ್ ಪಾರ್ಟ್ನರ್, ದ ಫಾದರ್ ಆಫ್ ಹರ್ ಅನ್ಬೋರ್ನ್ ಚೈಲ್ಡ್. ತನ್ನ ಗರ್ಭದಲ್ಲಿ ಇರ್ತಕ್ಕಂತಹ ಮಗು ಏನಿದೆನೋ, ಇನ್ನು ಹುಟ್ಟಿಲ್ಲ, ಅದು ಗರ್ಭಾವಸ್ಥೆಯಲ್ಲೇ ಇದ್ದಾಳೆ ಅವಳು. ಸೊ ಅವಳು ಏನು ಮಾಡ್ತಾ ಇದ್ದಾಳೆ, ತನ್ನ ಫೀಲಿಂಗ್ಸನ್ನು ತನ್ನ ಒಂದು ಪಾರ್ಟ್ನರ್ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ಇಟ್ ಶೋಸ್ ಹೌ ಬೋತ್ ದ ಮ್ಯಾನ್ ಆ್ಯಂಡ್ ದ ವುಮೆನ್ ಹ್ಯಾವ್ ಕಮ್ ಟುಗೆದರ್ ಟು ಕ್ರಿಯೇಟ್ ನ್ಯೂ ಲೈಫ್ ಆ್ಯಂಡ್ ಹೌ ಸ್ಪೆಷಲ್ ಆ್ಯಂಡ್ ಪವರ್ಫುಲ್ ದಟ್ ಆಕ್ಟ್ ಈಸ್. ನೋಡಿ, ಈಗ ತಾನೇನು ಗರ್ಭಾವಸ್ಥೆಯಲ್ಲಿ ಇದ್ದಾಳೋ ಆ ಹೆಣ್ಣು ಮಗಳು, ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ಪುರುಷ ಏನಿರ್ತಾನೋ ಅವನ ಜೊತೆ ತನ್ನ ಒಂದು ಅನುಭವಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ಯಾವ ರೀತಿ ಅವರಿಬ್ಬರು ಕೂಡ ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಒಂದಾದರೂ, ಯಾವ ರೀತಿ ಹೊಸ ಜೀವಕ್ಕೆ ಅವರು ಈಗ ಜನ್ಮವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂತಹ ವಿಷಯವನ್ನು ಅವಳು ಹೇಳ್ತಾ ಇದ್ದಾಳೆ ತನ್ನ ಒಂದು ಪ್ರಿಯತಮನ ಜೊತೆ ಅಥವಾ ಪಾರ್ಟ್ನರ್ ಜೊತೆ. At the beginning of the poem, the woman talks about the tiny baby. ಟೈನಿ ಬೇಬಿ ಅಂದರೆ ಇನ್ನೂ ಕೂಡ ಚಿಕ್ಕ ಮಗು ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವು. ಗ್ರೋಯಿಂಗ್ ಇನ್ಸೈಡ್ ಹರ್ ಅಂದರೆ ತನ್ನ ಗರ್ಭದಲ್ಲಿ ಬೆಳೀತಕ್ಕಂತಹ ಮಗುವಿನ ಕುರಿತು ಅವಳು ಹೇಳ್ತಾ ಇದ್ದಾಳೆ ತನ್ನ ಪಾರ್ಟ್ನರ್ಗೆ. ಏನು ಹೇಳ್ತಾಳೆ ನೋಡಿ, ಶಿ ಕಾಲ್ಸ್ ದ ಬೇಬಿ ದ ಐಲೆಸ್ ಲೇಬರರ್ ಇನ್ ದ ನೈಟ್ ಅಂತ ಕರೀತಾ ಇದ್ದಾಳೆ. ಆ ಮಗು ಏನು ಗರ್ಭದಲ್ಲಿ ಇದೆನೋ ಆ ಮಗುವನ್ನು ಅವಳು ಏನು ಕರೀತಾ ಇದ್ದಾಳೆ, ಐಲೆಸ್ ಲೇಬರರ್, ಕಣ್ಣಿಲ್ಲದೆ ಇರತಕ್ಕಂತಹ, ಲೇಬರರ್ ಅಂದರೆ ಕೆಲಸ ಮಾಡ್ತಕ್ಕಂಥವನು ಅಂಥೇಳಿ, ಇನ್ ದ ನೈಟ್, ಕತ್ತಲಲ್ಲಿ. ಅಂದರೆ ಈಗ ಆ ಮಗು ಗರ್ಭದಲ್ಲಿದೆ, ಅಲ್ಲಿ ಸಂಪೂರ್ಣವಾಗಿ ಕತ್ತಲೆ ಇರುತ್ತೆ. ಆ ಗರ್ಭದ ಕತ್ತಲೆಯಲ್ಲಿ ಆ ಮಗು ನಿಧಾನಕ್ಕೆ ಬೆಳೀತಾ ಇದೆ. ಸೊ ಆ ಬೆಳೆಯೋದನ್ನೇ ಇಲ್ಲಿ ಅವಳು ಏನು ಹೇಳ್ತಾ ಇದ್ದಾಳೆ, ಲೇಬರರ್ ಅಂತೇಳಿ ಹೇಳ್ತಾ ಇದ್ದಾಳೆ. ಮೀನಿಂಗ್ ಇಟ್ ಈಸ್ ಸ್ಟಿಲ್ ಸ್ಮಾಲ್, ಎಷ್ಟು ಚಿಕ್ಕದಾಗಿದೆ, ನಾಟ್ ಫುಲ್ಲಿ ಫಾರ್ಮ್ಡ್, ಇನ್ನು ಕಂಪ್ಲೀಟ್ ಆಗಿ ಅದಕ್ಕೆ ಒಂದು ಶೇಪ್ ಬಂದಿಲ್ಲ, ಒಬ್ಬ ವ್ಯಕ್ತಿಯ ರೂಪ ಅದಕ್ಕೆ ಬಂದಿಲ್ಲ. ವರ್ಕಿಂಗ್ ಕ್ವಾಯಟ್ಲಿ ಇನ್ಸೈಡ್ ಹರ್. ವರ್ಕಿಂಗ್ ಕ್ವಾಯಟ್ಲಿ, ಅದೇನು ಜಗತ್ತಿಗೆ ಕಾಣಿಸ್ತಾ ಇಲ್ಲ ಅದೇನು ಕೆಲಸ ಮಾಡ್ತಾ ಇದೆ ಅಂತ. ಈಗ ನೈಟಲ್ಲಿ ಅಂದರೆ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ರಾತ್ರಿ ಏನು ಮಾಡ್ತಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯೇ ಈ ಮಗು ಕೂಡ ಗರ್ಭದಲ್ಲಿ ಜಗತ್ತಿಗೆ ತಿಳಿಯದ ಹಾಗೆ ನಿಧಾನಕ್ಕೆ ಬೆಳೀತಾ ಇದೆ. ದ ಬೇಬಿ ಡಸಂಟ್ ಹ್ಯಾವ್ ಎ ಫೇಸ್ ಆರ್ ನೇಮ್ ಇಟ್. ಆ ಮಗುವಿಗೆ ಇನ್ನೂ ಒಂದು ಮುಖದ ರೂಪ ಬಂದಿಲ್ಲ, ಅದಕ್ಕೆ ಮಾತನಾಡಲಿಕ್ಕೂ ಕೂಡ ಬರೋದಿಲ್ಲ, ಅದಕ್ಕೆ ಯಾವುದೇ ಹೆಸರು ಕೂಡ ಇಲ್ಲ. ಬಟ್ ಇಟ್ ಈಸ್ ಅಲೈವ್ ಆ್ಯಂಡ್ ಗ್ರೋಯಿಂಗ್. ಅದಕ್ಕೆ ಜೀವ ಇದೆ, ಗ್ರೋಯಿಂಗ್ ಅಂದರೆ ಬೆಳೀತಾ ಇದೆ. ಈವನ್ ದೋ ದ ಬೇಬಿ ಈಸ್ ಸ್ಟಿಲ್ ಎ ಮಿಸ್ಟರಿ, ಇಟ್ ಆಲ್ರೆಡಿ ಮೀನ್ಸ್ ಸೋ ಮಚ್ ಟು ದ ವುಮೆನ್. ನೋಡಿ, ಆ ಒಂದು ಮಗು ಗರ್ಭದಲ್ಲಿ ಏನಿದೆನೋ ಅದೊಂದು ಅದ್ಭುತ ಅಂತಾನೆ ಇಲ್ಲಿ ನಮ್ಮ ಪೋಯೆಟ್ ಕರೀತಾ ಇದ್ದಾರೆ. ದಟ್ ಈಸ್ ಎ ಮಿಸ್ಟರಿ. ಈ ಹೆಣ್ಮಗಳು ಕೂಡ ಅದೊಂದು ಅದ್ಭುತ ಅಂತೇಳಿ ಪರಿಗಣಿಸ್ತಾ ಇದ್ದಾಳೆ. ಆಲ್ರೆಡಿ ಆ ಮಗು ಏನು ಮಾಡ್ತಾ ಇದೆ, ತನ್ನ ತಾಯಿಗೆ ಒಂದು ಪ್ರೀತಿಯನ್ನು ಕೊಡ್ತಾ ಇದೆ. ಆ ಮಗು ಅಂದರೆ ತಾಯಿಗೆ ತುಂಬಾನೇ ಪ್ರೀತಿ, ಅದರ ಕುರಿತು ವಿಶೇಷ ಕಾಳಜಿಯನ್ನು ಅವಳು ವಹಿಸ್ತಾ ಇದ್ದಾಳೆ. ದ ವುಮೆನ್ ಸೇಸ್ ದ ಬೇಬಿ ಈಸ್ ನಾಟ್ ಜಸ್ಟ್ ಹರ್ಸ್ ಬಟ್ ಆಲ್ಸೋ ಬಿಲಾಂಗ್ಸ್ ಟು ದ ಮ್ಯಾನ್. ಕೇವಲ ಆ ಗರ್ಭದಲ್ಲಿರ್ತಕ್ಕಂತಹ ಮಗು ನನಗೆ ಮಾತ್ರ ಸೇರಿದ್ದು ಅಂತಕ್ಕಂತಹ ಭಾವನೆ ಅವಳಿಲ್ಲ. ಅದರಲ್ಲಿ ಆ ಒಂದು ಪ್ರಿಯಕರ ಅಥವಾ ತನ್ನ ಸಂಗಾತಿ ಏನಿದ್ನೋ ಅವನಿಗೂ ಕೂಡ ಈ ಮಗು ಸೇರುತ್ತೆ ಅಂತೇಳಿ ಪಾಲುದಾರಿಕೆಯನ್ನು ಕೊಡ್ತಾ ಇದ್ದಾಳೆ. ಇಟ್ ಈಸ್ ಸಮಥಿಂಗ್ ದೇ ಕ್ರಿಯೇಟೆಡ್ ಟುಗೆದರ್. ತಾವಿಬ್ಬರು ಸೇರಿ ಆ ಮಗುವಿನ ಒಂದು ಕ್ರಿಯೇಷನ್ ಅಂತಕ್ಕಂತಹ ಕೆಲಸದಲ್ಲಿ ತೊಡಗಿದ್ದಾಗಿ ಅವಳು ಹೇಳ್ತಾ ಇದ್ದಾಳೆ. ಶಿ ಸೇಸ್ ದ ಚೈಲ್ಡ್ ಈಸ್ ದ ಥರ್ಡ್ ಹೂ ಲೇ ಇನ್ ಅವರ್ ಎಂಬ್ರೇಸ್, which means the baby came from their love.
ಎಸ್, ಅವರಿಬ್ಬರ ಒಂದು ಮಿಲನದಿಂದ ಆ ಮಗು ಈಗ ಹುಟ್ಕೊಳ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾಳೆ. ಅಂದ್ರೆ ಅವರಿಬ್ಬರು ಸೇರಿ ಮತ್ತೊಂದು ಹೊಸ ವ್ಯಕ್ತಿಯ ಆಗಮನಕ್ಕೆ ಈಗ ನಿರೀಕ್ಷೆ ಇಲ್ಲಿದ್ದಾರೆ. ಮೂರನೇ ಪರ್ಸನ್ ಅಂದ್ರೆ ಆ ಚೈಲ್ಡ್ ಈಗ ಜಗತ್ತಿಗೆ ಬರಲಿಕ್ಕೆ ಸಿದ್ಧವಾಗ್ತಾ ಇದೆ. The child is a result of their deep connection, both physical and emotional. ಕೇವಲ ಆ ಒಂದು ಮಗು ಯಾವುದರ ರಿಸಲ್ಟ್ ಅಪ್ಪ ಅಂದ್ರೆ ಫಿಸಿಕಲ್ ಕನೆಕ್ಷನ್ ಮಾತ್ರ ಅಲ್ಲ, ಅದರ ಜೊತೆಗೆ ಎಮೋಷನಲ್ ಕನೆಕ್ಷನ್ ಕೂಡ ಅಲ್ಲಿ ಇದೆ. ಅಂದ್ರೆ ಕೇವಲ ದೈಹಿಕ ಮಿಲನದಿಂದ ಮಾತ್ರ ಆ ಮಗು ಹುಟ್ಟುತ್ತಾ ಇಲ್ಲ, ಅವರಿಬ್ಬರ ಭಾವನೆಗಳ ಸಮ್ಮಿಳಿತವೇ ಈಗ ಒಂದು ಮಗುವಾಗಿ ಜನಿಸ್ತಾ ಇದೆ ಅಂತಕ್ಕಂಥದ್ದನ್ನ ತನ್ನ ಗರ್ಭದಲ್ಲಿ ಜನಿಸ್ತಾ ಇದೆ ಅಂತ ಹೇಳಿ ಆ ವ್ಯಕ್ತಿಯ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾಳೆ. ದ ಪೋಯೆಟ್ ಯೂಸಸ್ ಮೆನಿ ಇಮೇಜಸ್ ಫ್ರಮ್ ನೇಚರ್ ಅಂಡ್ ದ ಹ್ಯೂಮನ್ ಬಾಡಿ ಟು ಡಿಸ್ಕ್ರೈಬ್ ದ ಬೇಬಿ ಅಂಡ್ ದ ಪ್ರಾಸೆಸ್ ಆಫ್ ಕ್ರಿಯೇಟಿಂಗ್ ಲೈಫ್. ಯಾವ ರೀತಿ ಮಗು ಈಗ ಜನನವನ್ನು ತಾಳ್ತಾ ಇದೆ, ಒಂದು ಕ್ರಿಯೇಟ್ ಆಗ್ತಾ ಇದೆ ಗರ್ಭದಲ್ಲಿ ಅನ್ಲಿಕ್ಕೆ ಕೆಲವೊಂದಿಷ್ಟು ನೇಚರ್ನ ಇಮೇಜ್ಗಳನ್ನ ನಮ್ಮ ಪೋಯೆಟ್ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಶಿ ಮೆನ್ಷನ್ಸ್ bones, blood and muscles to show how the baby is being formed. ಮಗು ಒಂದು ಕ್ರಿಯೇಟ್ ಆಗಲಿಕ್ಕೆ ಬೋನ್ಸ್ ಇರ್ಬೋದು, ಬ್ಲಡ್ ಇರ್ಬೋದು ಮತ್ತು ಮಸಲ್ಸ್ ಇರ್ಬೋದು, ಯಾವ ರೀತಿ ಕೆಲಸವನ್ನ ಮಾಡಿದ್ವು ಅಂತಕ್ಕಂಥದ್ದನ್ನು ಕೂಡ ಅವಳು ಇಲ್ಲಿ ನಮ್ಮ ಪೋಯೆಟ್ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. These words remind us that growing a baby is not only emotional and spiritual but also very physical. ಎಸ್, ನಮ್ಮ ಪೋಯೆಟ್ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಮಗು ಜನನ ಆಗ್ಬೇಕಪ್ಪ ಅಂದ್ರೆ ಅಲ್ಲಿ ಕೇವಲ ದೈಹಿಕ ಸಂಪರ್ಕ ಮಾತ್ರ ಅಲ್ಲ, ಎಮೋಷನಲ್ ಮತ್ತು ಸ್ಪಿರಿಚುವಲ್ ಅದಕ್ಕೆ ಕನೆಕ್ಟ್ ಇದ್ದೇ ಇರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. The woman also talks about how she feels powerful because she is carrying life inside her. ತಾನೆಷ್ಟು ಪವರ್ಫುಲ್ ಅಂತಕ್ಕಂಥದ್ದನ್ನ ಈಗ ಆ ಮಹಿಳೆ ಹೇಳ್ತಾ ಇದ್ದಾಳೆ. ಯಾಕೆಂದ್ರೆ ಒಂದು ಹೊಸ ಜೀವದ ಉಗಮಕ್ಕೆ ಅವಳು ಕಾರಣಗಳಾಗ್ತಾ ಇದ್ದಾಳೆ. ಅಂದ್ರೆ ತನ್ನಲ್ಲಿರ್ತಕ್ಕಂತಹ ಒಂದು ವಿಶೇಷ ಶಕ್ತಿಯ ಕುರಿತು ಅವಳಿಗೆ ಒಂದು ಹೆಮ್ಮೆ ಇದೆ. ಅದರ ಕುರಿತು ಕೂಡ ತನ್ನ ಸಂಗಾತಿಯ ಜೊತೆ ಅವಳು ಶೇರ್ ಮಾಡ್ಕೊಳ್ತಾ ಇದ್ದಾಳೆ. But at the same time, she knows she could not have done this alone. ಎಸ್, ಅವಳು ತಾನೊಂದು ಪವರ್ಫುಲ್ ವ್ಯಕ್ತಿ, ಯಾಕೆಂದ್ರೆ ಹೊಸ ಜೀವಕ್ಕೆ ಜನ್ಮವನ್ನ ಕೊಡ್ತಾ ಇರೋದಾಗಿ ಹೇಳ್ತಾ ಇದ್ರೂ ಕೂಡ ತನ್ನ ಸಂಗಾತಿಯ ಪಾರ್ಟ್ ಕೂಡ ಅದರಲ್ಲಿ ಇರ್ತಕ್ಕಂಥದ್ದನ್ನ ಅವಳು ನೆನಪು ಮಾಡ್ಕೊಳ್ತಾ ಇದ್ದಾಳೆ. She says this is not just her creation, it is their creation. ಎಸ್, ಇದೊಂದು ಕೇವಲ ನನ್ನ ಕ್ರಿಯೇಷನ್ ಮಾತ್ರ ಅಲ್ಲ, ಇದರಲ್ಲಿ ನಿನ್ನ ಪಾಲುದಾರಿಕೆಯು ಇದೆ ಅಂತಕ್ಕಂತಹ ಒಂದು ಕ್ರೆಡಿಟ್ ಅನ್ನ ತನ್ನ ಸಂಗಾತಿಗೆ ಅವಳು ಕೊಡ್ತಾ ಇದ್ದಾಳೆ. She feels a deep bond with the man because they are both part of this miracle. ಎಸ್, ನೋಡಿ, ಆ ಒಂದು ಮಗು ಜನಿಸ್ತಕ್ಕಂಥದ್ದು ಗರ್ಭಾವಸ್ಥೆಯಲ್ಲಿ ಏನು ಶಿಶು ಜನ್ಮ ತಾಳ್ತಾ ಇದೆನೋ ಅದನ್ನ ಒಂದು ಮಿರಾಕಲ್ ಅಂತೇಳಿ ನಮ್ಮ ಪೋಯೆಟ್ ಇಲ್ಲಿ ಪರಿಗಣಿಸ್ತಾ ಇದ್ದಾರೆ. ಅವರಿಬ್ಬರ ಒಂದು ಮೊದಲಿಗೆ ಹೇಳಿದಾಗೆ ಕೇವಲ ಏನು ದೈಹಿಕ ಸಂಪರ್ಕ ಮಾತ್ರ ಸಾಕು ಹೋಗೋದಿಲ್ಲ ಆ ಒಂದು ಮಗುವಿನ ಜನನಕ್ಕೆ. ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಒಂದು ಬಾಂಡ್ ಏನಿದೆನೋ, ಪ್ರೀತಿ ಏನಿದೆನೋ, ಅವೆರಡೂ ಕೂಡ ಇಲ್ಲಿ ಆ ಮಗುವಿನ ಜನ್ಮಕ್ಕೆ ಕಾರಣ ಆಗ್ತಾ ಇದ್ದಾವೆ. She also knows the child will become someone separate. ಎಸ್, ಈಗ ಮೂರನೇ ವ್ಯಕ್ತಿಯಾಗಿ ಅವರಿಬ್ಬರ ಪ್ರೀತಿಯ ಒಂದು ಪರಿಣಾಮದಿಂದ ಹೊಸ ಒಂದು ಜೀವ ಉಗಮವಾಗಿ ಬರುತ್ತೆ ಮುಂದೆ. ವಿತ್ ಎ ಲೈಫ್ ಆಫ್ ದೇರ್ ಓನ್, ಈ ಒಂದು ಇಟ್ ಕೇಮ್ ಫ್ರಮ್ ಬೋತ್ ಆಫ್ ದೆಮ್. ಎಸ್, ತಮ್ಮಿಬ್ಬರಿಂದ ಆ ಒಂದು ಜೀವ ಬಂದರೂ ಕೂಡ ಅದೊಂದು ಮೂರನೇ ವ್ಯಕ್ತಿಯಾಗಿ ಅವತರಿಸುತ್ತೆ ಈ ಜಗತ್ತಿನಲ್ಲಿ ಅಂತಕ್ಕಂಥದ್ದನ್ನ ನಮ್ಮ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ. The poem is not just about having a baby, it is also about love, connection and the mystery of life. ಎಸ್, ನಮ್ಮ ಪೋಯೆಟ್ ಕೇವಲ ಒಂದು ಮಗುವಿನ ಜನನದ ಕುರಿತು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ, ಅದರ ಬದಲಾಗಿ ಅದರ ಜೊತೆಗೆ ನೋಡಿ ಲವ್ ಅಂದ್ರೆ ಪ್ರೀತಿ. ಆ ಇಬ್ಬರು ಹೆಣ್ಣು ಮಗಳು ಮತ್ತು ಗಂಡು ಮಕ್ಕಳು ಇಬ್ಬರು ಏನಿದ್ರು ಅವರಿಬ್ಬರ ಪ್ರೀತಿ ಇರ್ಬೋದು, ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಒಂದು ಕನೆಕ್ಷನ್ ಇರ್ಬೋದು, ಅದರ ಜೊತೆಗೆ ಒಂದು ಹೊಸ ಜೀವದ ಉಗಮ ಆಗ್ತಾ ಇದೆ ಅಲ್ವಾ, ಅದರ ಒಂದು ಮಿಸ್ಟರಿಯನ್ನ, ಒಂದು ಜಗತ್ತಿನ ರಹಸ್ಯ, ಅದ್ಭುತ ಅಂತಾನೆ ಹೇಳ್ಬೋದು. ಅದರ ಕುರಿತು ಈ ಒಂದು ಪೋಯಮ್ ಅಲ್ಲಿ ಹೇಳ್ತಾ ಹೋಗ್ತಾರೆ. The woman feels proud, amazed and even a little scared about what is happening. ಎಸ್, ನೋಡಿ, ಆ ಹೆಣ್ಣು ಮಗಳಿಗೆ ಒಂದು ಪ್ರೌಡ್ ಅಂದ್ರೆ ಒಂದು ಹೆಮ್ಮೆ ಇದೆ. ಈಗ ಹೊಸ ಜೀವ ತನ್ನ ಗರ್ಭದಲ್ಲಿ ಜನಿಸ್ತಕ್ಕಂಥದ್ದು, ಅದರ ಜೊತೆಗೆ ಒಂದು ಆಶ್ಚರ್ಯವೂ ಕೂಡ ಆಗ್ತಾ ಇದೆ ಅವಳಿಗೆ. ಅಂದ್ರೆ ಆ ಒಂದು ಹೊಸ ಜೀವ ಯಾವ ರೀತಿ ಬೆಳೀತಾ ಇರಬಹುದು ತನ್ನ ಗರ್ಭದಲ್ಲಿ ಅಂತಕ್ಕಂತಹ ಒಂದು ಅಚ್ಚರಿ ಅವಳಿಗಿದೆ. ಅದರ ಜೊತೆಗೆ ಸ್ವಲ್ಪ ಭಯನೂ ಕೂಡ ಇರುತ್ತೆ. She feels her body as strong and full of purpose, but she also respects the unknown future that lies ahead for the child. ಅವಳು ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಅಂತ ಅವಳಿಗೆ ಫೀಲ್ ಆಗ್ತಾ ಇದೆ, ಮತ್ತು ಅವಳ ಒಂದು ಉದ್ದೇಶ ಅಂದ್ರೆ ಮಗುವನ್ನ ಯಾವ ರೀತಿ ಬೆಳೆಸಬೇಕು, ಅದರ ಫ್ಯೂಚರ್ ಹೇಗಿರುತ್ತೆ, ಇಂತಹ ಒಂದು ವಿಚಾರಗಳು ಕೂಡ ಅವಳ ತಲೆಯಲ್ಲಿ ಇರತಕ್ಕಂಥದ್ದನ್ನ ಗಮನಿಸ್ತಾ ಇದ್ದಾವೆ.
In the end, Women to Man is a poem that celebrates life, love and creation. It shows that bringing a new life into the world is something beautiful and powerful. Yes, ನೋಡಿ ನಮ್ಮ ಪೋಯೆಟ್ ಒಂದು ಜೀವದ ಬಗ್ಗೆ, ಒಂದು ಪ್ರೀತಿಯ ಬಗ್ಗೆ ಮತ್ತು ಆ ಒಂದು ಹೊಸ ಜೀವವನ್ನು ಯಾವ ರೀತಿ ಅವರಿಬ್ಬರು ಸೇರಿ ಜಗತ್ತಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಡಿಸ್ಕಷನ್ ಮಾಡುತ್ತೆ. ಅದರ ಜೊತೆಗೆ ಎ ನ್ಯೂ ಲೈಫ್ ಇನ್ ಟು ದ ವರ್ಲ್ಡ್, ಈ ಜಗತ್ತಿಗೆ ಹೊಸ ಜೀವ ಬರ್ತಾ ಇರತಕ್ಕಂಥದ್ದು, ಆ ಒಂದು ಕೆಲಸ ಏನಿದೆನೋ ದಟ್ ಈಸ್ ಸಮಥಿಂಗ್ ಬ್ಯೂಟಿಫುಲ್, ಅದೊಂದು ಸುಂದರವಾಗಿರ್ತಕ್ಕಂತಹ ಕೆಲಸ ಆಗಿದೆ ಮತ್ತು ದಟ್ ಈಸ್ ಎ ಪವರ್ಫುಲ್ ಆಕ್ಟ್ ಅಂತೇಳಿ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ದ ಪೋಯೆಟ್ ಆನರ್ಸ್ ದ ಡೀಪ್ ಕನೆಕ್ಷನ್ ಬಿಟ್ವೀನ್ ಅ ವುಮೆನ್ ಅಂಡ್ ಎ ಮ್ಯಾನ್ ಅಂಡ್ ದ ಸ್ಪೆಷಲ್ ರೋಲ್ ದೇ ಬೋತ್ ಪ್ಲೇ ಇನ್ ಕ್ರಿಯೇಷನ್ ಎ ಚೈಲ್ಡ್. ಯಾವ ರೀತಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಸೇರಿ ಒಂದು ಹೊಸ ಜೀವಕ್ಕೆ ಜನ್ಮವನ್ನು ಕೊಡ್ತಾರೆ, ಅದೊಂದು ಅದ್ಭುತವಾಗಿರ್ತಕ್ಕಂತಹ ಕೆಲಸ. ದಟ್ ಈಸ್ ಎ ವಂಡರ್ ಆಫ್ ದ ವರ್ಲ್ಡ್ ಅಂಡ್ ಇಟ್ ಈಸ್ ಎ ಕನೆಕ್ಷನ್ ಆಫ್ ಲವ್ ಅಂಡ್ ಅಫೆಕ್ಷನ್ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಮ್ಮ ಪೋಯೆಟ್ ಹೇಳ್ತಾ ಹೋಗ್ತಾರೆ. ದ ಪೋಮ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ದ ವಂಡರ್ ಅಂಡ್ ಮೀನಿಂಗ್ ಆಫ್ ಪ್ರೆಗ್ನೆನ್ಸಿ ಇನ್ ಎ ಜೆಂಟಲ್, ಥಾಟ್ಫುಲ್ ಅಂಡ್ ಎಮೋಷನಲ್ ವೇ. ತುಂಬ ಸುಂದರವಾಗಿ ಎಲ್ಲರಿಗೂ ಅರ್ಥವಾಗೋ ರೀತಿಯಲ್ಲಿ ತುಂಬ ಸರಳವಾಗಿರ್ತಕ್ಕಂತಹ ಒಂದು ಭಾಷೆಯಲ್ಲಿ ಪೋಯೆಟ್ ಅವರು ಒಂದು ಹೊಸ ಜೀವ ಯಾವ ರೀತಿ ಕ್ರಿಯೇಷನ್ ಆಗುತ್ತೆ ಜಗತ್ತಲ್ಲಿ, ಒಬ್ಬ ಮಹಿಳೆ ಗರ್ಭವನ್ನು ಧರಿಸಿರ್ಬೇಕಾದ್ರೆ ಅವಳು ಎಷ್ಟೊಂದು ಪವರ್ಫುಲ್ ಆಗಿರ್ತಾಳೆ ಮತ್ತು ಅವಳ ಒಂದು ಗರ್ಭಾವಸ್ಥೆಗೆ ಕಾರಣನಾಗಿರ್ತಕ್ಕಂತಹ ಒಬ್ಬ ಪುರುಷನು ಕೂಡ ಕೇವಲ ಅಲ್ಲಿ ಒಂದು ದೈಹಿಕ ಕನೆಕ್ಷನ್ ಮಾತ್ರ ಇರೋದಿಲ್ಲ, ಅವರಿಬ್ಬರ ಮಧ್ಯೆ ಭಾವನಾತ್ಮಕವಾಗಿರ್ತಕ್ಕಂತಹದ್ದು ಮತ್ತು ಪ್ರೀತಿಯು ಕೂಡ ಅಲ್ಲಿ ಇರುತ್ತೆ. ಇದರಿಂದಾನೇ ಹೊಸ ಜೀವ ಜಗತ್ತಿಗೆ ಬರುತ್ತೆ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಸಂದೇಶಗಳೊಂದಿಗೆ ಈ ಒಂದು ಪೋಯಮನ್ನು ನಮ್ಮ ಪೋಯೆಟ್ ಮುಗಿಸ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಒಂದು ಟೈಟಲನ್ನು ಮತ್ತು ಪೋಯೆಟ್ ಅಥವಾ ರೈಟರನ್ನು ನೇಮನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚಿನ ಲಿಟ್ರರಿ ವಿಡಿಯೋಗಳನ್ನು ನೀವು ನೋಡಬಹುದು, ಕಲಿಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.